ತಿಂಡಿ ತಿನ್ಕೊಂಡು ಬಂದ್ಬಿಡ್ತೀನಿ. ನೀವು ಬಂದು ಒಟ್ಟಿಗೆ ಹೋಗೋಣ. ಅಯ್ಯೋ ನಾನ್ ಬರೋದಿಲ್ಲಪ್ಪ, ನೀ ಹೋಗ್ಬಾ. ಕಳಿಸ್ಬಾರ್ದು, ಹುಷಾರಾಗಿ ಹೇಳಿದ ನಿಮ್ಮನ್ ಜೊತೆ ಹೋಗಿ. ಎಲ್ಲರೂ ಬೇರೆ ಅನುಮಾನ ಪಡಬಾರ್ದು. ನೋಡಪ್ಪ, ನೀನು ಹೋಗ್ಬಿಟ್ಟು ವಾಪಸ್ ಬರ್ಬೇಕು, ಇಲ್ಲಾಂದ್ರೆ ತೊಂದರೆ ಆಗುತ್ತೆ ಕಣಪ್ಪ. ಪುಣ್ಯಕೋಟಿ ಕಥೆ ಕೇಳಿಲ್ವ ನೀನು? ವಿಲೇಜಲ್ಲಿ ಪುಣ್ಯಕೋಟಿ ಕಾದಿತ್ತು. ಆ ಕೌನ ಒಂದ್ಸತಿ ಟೈಗರ್ ಅಟ್ಯಾಕ್ ಮಾಡ್ಬಿಟ್ಟು ಪುಣ್ಯಕೋಟಿ ಕೌಗೆ ನನ್ನ ಹೌಸ್ ಅಲ್ಲಿ ಬೇಗ ತಗೊಂಡೆ, ಅದಕ್ಕೆ ಲಿಂಕ್ ಮಾಡಿ ವಾಪಸ್ ಮಾಡ್ಬಿಡ್ತೀನಿ ಅಂತ ಟೈಗರ್ಗೆ ಪ್ರಾಮಿಸ್ ಮಾಡ್ತಾ. ಓ ಚಂದ ಹೇಳ್ತೀರಾ. ಪ್ರೈಮರಿ ಶಾಲೆಯಲ್ಲಿ ನನಗೂ ಈ ಪದ್ಯ ಇತ್ತು. ಪುಣ್ಯಕೋಟಿ ಮನೆಗೆ ಹೋಗಿ ವಾಪಸ್ ಬರುತ್ತೆ. ಸರ್, ನಮ್ದು ಪುಣ್ಯಕೋಟಿ ವಂಶ. ನಾನು ಮನೆಗೆ ಹೋಗಿ ನನ್ನ ಹೆಂಡನ್ನ ಮಾತಾಡ್ಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ನೀವೇನು ಯೋಚನೆ ಮಾಡ್ಬೇಡಿ. ಹೋಗ್ಲಿ ಅನ್ಸುತ್ತೆ. ಶ್ರೀಮತಿ, ಪ್ರಪಂಚ ನಿಂತಿರೋದೇ ನಂಬಿಕೆ ಮೇಲೆ. ಹೋಗ್ಬೇಕಂದ್ರೆ ನೀವು ಹೋಗಪ್ಪ. 30 ನಿಮಿಷ ಒಳಗಡೆ ಇಲ್ಲಿ ಬಂದ್ಬಿಡ್ತೀನಿ ಅಕ್ಕ. ಅಷ್ಟರಲ್ಲಿ ಪ್ರಿನ್ಸಪ್ಪ ನಾನು ಬಂದ್ರೆ ಕಾಫಿ ಕೊಟ್ಟು ಕುಡಿಸ್ಕೊಂಡ್ರಿ. ಓಕೆ ಬರಲ್ಲ? ಇಷ್ಟೊಂದೆಲ್ಲ ಆಯ್ತಾ? ಯಾಕೆ ಹೇಳ್ತೀರಾ? ಬೆಳಿಗ್ಗೆಯಿಂದ ಪಚೀತಿ ಮೇಲ್ ಪಚೀತಿ ಗೊತ್ತಾ? ಎಲ್ಲ ನಿಮ್ಮ ಅಪ್ಪನಿಂದಾನೇ ಆಗಿರೋದು. ಹೌದು, ಆ ಕಳ್ಳ ಎಲ್ಲಿ? ಪಾಪ ಅವನು ಒಂದು ಲೋಟ ಕಾಫಿ ಕೊಡ್ಬೋದಾಗಿತ್ತು. ಬರ್ತಾರೋ ಇಲ್ವೋ? ಅಯ್ಯೋ ಬರ್ತಾನೆ ಕಣೆ, ಅವನಿಗೆ ಹೋಗ್ತಾನೆ. ಮನುಷ್ಯರನ್ನ ನಂಬೇಕು. ಅವನು ಪುಣ್ಯಕೋಟಿ ಪದ್ಯನ ಓದ್ಕೊಂಡಿದ್ದಾನೆ. ಅಪ್ಪ ಪ್ಲೀಸ್ ಬಾಗಿಲು ತೆಗಿಯೋ. ಬಾಗಲ್ ತೆಗೆದ ಗೊತ್ತಾ? ಮತ್ತೆ ಎಲ್ಲಿ ಕಳ್ಳ? ಅವನು ಹೆಂಡತಿ ಮಕ್ಕಳನ್ನ ಮಾತಾಡ್ಸ್ಕೊಂಡು ಅರ್ಧ ಗಂಟೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ. ಬುದ್ಧಿ ಇದೆ ಅಂದ್ರೆ ನಿಮ್ಗೆ? ಅವ್ನು ಇಲ್ಲಿ ಅವನಲ್ಲ, ಬೇರೆ ಕಡೆ ಅವನು. ಅವ್ನಿಗೆ ಹೆಂಡತಿ ಮಕ್ಳು ಯಾರು ಇಲ್ಲ ರೀ. ಏನ್ ಹೇಳ್ತೀರಾ ಸರ್ ನೀವು? ಅವ್ನು ಎಷ್ಟು ಸತ್ಯವಂತ ಗೊತ್ತಾ? ಪುಣ್ಯಕೋಟಿ ಪದ್ಯನೆಲ್ಲ ಹೇಳ್ತಾನೆ. ಅದಕ್ಕೆ ಕಳಿಸ್ಕೊಟ್ವಿ. ಪುಣ್ಯಕೋಟಿ ಪದ್ಯ ಓದ್ತಾರಲ್ಲ, ಸತ್ಯವಂತಲ್ಲ ರೀ. ಅವ್ರು ನಿಮ್ಗೆ ಸುಳ್ಳು ಗೊತ್ತಾಗಿದ್ದಾನೆ. ಹೌದಾ ಸರ್? ಬೇರೆ ನಾನು ಸಾಹೇಬ್ರಿಗೆ ಕಳ್ಳ ಸಿಕ್ಕಿದಾನೆ, ಕರ್ಕೊಂಡ್ಬಂದ್ಬಿಡ್ತೀನಿ ಅಂತ ಹೇಳಿದೀನಿ. ಈಗ ಅವ್ನು ಸಿಗದೆ ಹೋದ್ರೆ ನನ್ ಕೆಲಸ ಹೋಗ್ಬಿಡ್ತೀರಿ. ನಾನ್ ಗುರು ತಗೊಂಡ್ ಬಿಟ್ಬಿಡ್ತೀನಿ ಅಂತ ನನ್ನ ಸಸ್ಪೆಂಡ್ ಮಾಡ್ಬಿಡ್ತಾರ್ರಿ. ಹೇಳಿ ಸರ್ ಅವ್ರಿಗೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಅದೇನಾಯ್ತು ಅಂತ ನೀವೇ ಬಂದು ನಮ್ಮ ಸಾಹೇಬ್ರಿಗೆ ಹೇಳ್ಬೇಕು. ನಾನು ಸ್ಟೇಷನ್ಗೆ ಬರ್ಬೇಕಾ? ಹೌದು, ಕಳ್ಳ ಸಿಕ್ಕವರೆಗೂ ನಿಮ್ಮನ್ನ ಸೆಲ್ಲಲ್ಲಿ ಹಾಕಿಸ್ತೇನೆ.